ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವಿ. 7ನೇ ತಾರೀಕು ಏಪ್ರಿಲ್ ಮುಂಬೈ ಇಂಡಿಯನ್ಸ್ ವರ್ಸಸ್ RCB IPL ಮ್ಯಾಚ್ ಮುಂಬೈಯಲ್ಲಿ. ಈಗಾಗಲೇ RCB ಇಬ್ಬರು ಚಾಂಪಿಯನ್ಸ್ಗಳನ್ನು ಸದ್ಯ ಪಡೆದಿದೆ. ಈಗ ಇನ್ನೊಂದು 5 ಬಾರಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ಗೆ ಚಳ್ಳೆ ಹಣ್ಣು ತಿನ್ನಿಸುವ ಸಮಯ ಒದಗಿ ಬಂದಿದೆ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ. ಏಕೆಂದರೆ ಗುಜರಾತ್ ಟೈಟನ್ಸ್ ವಿರುದ್ಧ ಪವರ್ ಪ್ಲೇಸ್ಗಳಲ್ಲಿ ಪರದಾಡಿದ್ದು ಬಿಟ್ಟರೆ RCB ನಿಯರ್ ಪರ್ಫೆಕ್ಟ್ ವೆಲ್ ಬ್ಯಾಲೆನ್ಸ್ ಟೀಮ್. ಅತ್ತ ಮುಂಬೈ ಇಂಡಿಯನ್ಸ್ ಆಡಿದ 4 ಮ್ಯಾಚ್ಗಳಲ್ಲಿ 3 ಮ್ಯಾಚ್ ಸೋತಿದೆ. CSK, LSG ಹಾಗೂ ಗುಜರಾತ್ ಟೈಟನ್ಸ್ ಮೇಲೆ. ಈ ರೀತಿಯಾಗಿ ಕಬ್ಬಣ ಕಾದು ಕೆಂಪಾದಾಗ RCB ಸುತ್ತಿಗೆ ತೊಗೊಂಡು ಜೋರಾಗಿ ಹೊಡಿಬೇಕು ಅಲ್ವೇ? RCB ಪ್ಲೇಯಿಂಗ್ 11 ಒಂಥರ ಸೆಟ್ ಆಗಿದೆ ಈಗ ಆಲ್ಮೋಸ್ಟ್. ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಬ್ ಆಗಿ ದೇವದತ್ತ ಪಡಿಕ್ಕಲ್, ಆಮೇಲೆ ನಂತರ ಕ್ಯಾಪ್ಟನ್ ರಜತ್ ಪಾಟಿದಾರ್, ಲಿಯಾಮ್ ಲಿವಿಂಗ್ಸ್ಟೋನ್, ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ, ಲೇಟ್ ಫ್ಲರಿಷ್ಗಾಗಿ ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ನಂತರ ಬೌಲರ್ಸ್ ಭುವಿ, ಹೇಸಲ್ವುಡ್, ಇಂಪ್ಯಾಕ್ಟ್ ಸಬ್ಸ್ ಆಗಿ ರಿಸಿಕ್ದರ್ ಮತ್ತು ಸುಯೇಶ್ ಶರ್ಮಾ. ಒಂಥರ ಸೆಟ್ ಆಗಿದೆ ಟೀಮಿಗೆ. ಆದರೆ ಬದಲಾವಣೆ ಮಾಡ್ಕೋಬೇಕು ಅಂತಂದರೆ ಮುಂಬೈಯಲ್ಲಿ ಪಿಚ್ ನೋಡಿದ ಮೇಲೆ ಸ್ಪಿನ್ನಿಂಗ್ ಆಲ್ರೌಂಡರ್ ಆದಂಥ ಲಿಯಾಮ್ ಲಿವಿಂಗ್ಸ್ಟೋನ್ ಬದಲಾಗಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆದಂಥ ಗಯಾನಾದ ರೊಮಾರಿಯೋ ಶೆಪರ್ಡ್ ಅವರನ್ನು ತೆಗೆದುಕೊಳ್ಬೋದು. ಇತ್ತ ಇಂಪ್ಯಾಕ್ಟ್ ಸಬ್ಸ್ ಆಗಿ ನಮ್ಮ ಕನ್ನಡಿಗ ಮನೋಜ್ ಭಾಂಡ್ಗೆ ಇದ್ದಾರೆ, ಹಾಗೂ ಮಿಸ್ಟ್ರಿ ಸ್ಪಿನ್ನರ್ ಮೋಹಿತ್ ರಾಠಿ ಇದ್ದಾರೆ. ಅವ್ರನ್ನೂ ಕೂಡ ಉಪಯೋಗಿಸ್ಕೊಳ್ಬೋದು. ನಮಗೆ ಆಪ್ಷನ್ಸು RCBಗೆ ಬೇಕಾದಷ್ಟಿವೆ. ನಿಮ್ಮ ಪ್ಲೇಯಿಂಗ್ 11 ಏನಿದೆ ಹೇಳಿ.